ಲೂಕನ ಬರೆದಂತಹ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 11 ವಚನಗಳನ್ನು ನಾವು ಓದಿಕೊಳ್ಳೋಣ. ಯಾರಾದರೂ ಸ್ಪಷ್ಟವಾಗಿ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ಕೇಳಿಸ್ಕೊಳ್ಳಿ, ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ. ಇನ್ನೊಂದ್ಸರಿ ಓದ್ರಿ ಸಿಸ್ಟರ್ ಅದನ್ನ. ಜನರಿಗೆಲ್ಲ ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ, ಕೇವಲ ಸಂತೋಷವಲ್ರಿ, ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಮತ್ತು ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಸಾಕು ಸಿಸ್ಟರ್, ನಾವು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯ ಬರೋಕ್ಕೋಸ್ಕರ ನಮ್ಮಲ್ಲಿರುವಂತಹ ಸೇವಕರಿಗೆ ಪ್ರಾರ್ಥನೆ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಸಮೃದ್ಧಿಯಾದ ವಾಕ್ಯ ನಮಗೆ ದಯಪಾಲಿಸಲಿ ಎಂಬುದಾಗಿ, ಜೀವವುಳ್ಳ ವಾಕ್ಯ ನಮ್ಮಲ್ಲಿ ಜೀವಿಸಲಿ ಎಂಬುದಾಗಿ. ಹಾಲೆಲೂಯಾ. ಪರಿಶುದ್ಧನೇ ನಿಮಗೆ ಸ್ತೋತ್ರವಾಗಲಿ. ಉಳಿದಂತ ಎಲ್ಲಾ ಮಕ್ಕಳ ಮೇಲೆ ದೇವರೇ ನಿನ್ನ ಒಂದು ಪ್ರಭಾವ, ಅದು ಅದ್ಭುತವಾದ ಒಂದು ಪ್ರಭಾವ ಹರಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಪರಿಶುದ್ಧನು ಮಹೋನ್ನತನು ದೇವಾದಿ ದೇವನು ಸರ್ವಶಕ್ತನಾದ ಪ್ರಿಯ ಪರಲೋಕ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ರಜ ಈ ಸಾಯಂಕಾಲ ಶುಭ ಸಾಯಂಕಾಲದಲ್ಲಿ ಕರ್ತನೆ ಶುಭ ಸಂದೇಶವನ್ನು ಹೊತ್ತುಕೊಂಡು ಬಂದ ನಿನ್ನ ದಾಸನ ಸ್ವಾಮಿ ನಮ್ಮನ್ನ ಕರ್ತನೆ ನೀನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ಅಪ್ಪ, ನಮ್ಮ ಮುಖಾಂತರ ಅನೇಕರಿಗೆ ಶುಭ ವರ್ತಮಾನ ತಿಳಿಯುವಂತೆ, ಶುಭ ಸಮಾಚಾರ ತಿಳಿಸುವಂತೆ ದೇವರೇ ಅಪ್ಪ ನೀನು ಕಾರ್ಯ ಮಾಡುತ್ತೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ದಾಸರು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೀರಿ ದೇವರೇ. ವಾಕ್ಯದ ಸಜೀವವಾದ ವಾಕ್ಯವನ್ನ ದೇವರೇ ಅಪ್ಪ ಹೇಳುವಾಗ ದೇವರೇ ಆ ಕಾರ್ಯ ಸಾಧಿಸುವಂತ ವಾಕ್ಯ ದೇವರೇ ಅದು ಇಪ್ಪಾಯಿ ಕತ್ತೆಯಂತೆ ಅಪ್ಪ ಚೀಲು ಮಜ್ಜನನ್ನು ಹೊರತುರುವಂತದ್ದಾಗಿದೆ ದೇವರೇ. ಅಪ್ಪ ನೀನು ಒಳ್ಳೆಯ ದೇವರಾಗಿದೆ. ಆ ವಾಕ್ಯ ಭಾಗವನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇನೆ. ವಾಕ್ಯವನ್ನ ಹೇಳುವಾಗಲೇ ಅನೇಕರ ಆತ್ಮಿಕ ಕಣ್ಣುಗಳು ಕರ್ತನೇ ನಿನ್ನ ಕೃಪೆಯಲ್ಲಿ ಇಳಿದು ಬರಲಿ, ನಿನ್ನ ಬಾಯಲ್ಲಿ ಇಳಿದು ಬರಲಿ. ಬಂದಂತ ಎಲ್ಲಾ ಮಕ್ಕಳ ಮೇಲೆ ದೇವರ ನಿನ್ನ ಅಭಿಷೇಕದ ಆತ್ಮ ಇಳಿದು ಬರಲಿ. ರಾಜ ನಿನ್ನ ವಾಕ್ಯದ ಮುಖಾಂತರ ನಿನ್ನ ದಾಸರ ಬಾಯಲ್ಲಿ ಬಾಯೋಗಿದ್ದುಕೊಂಡು ದೇವರಾತ್ಮ ನೀನು ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸಲಾಗಿದ್ದೇವೆ. ವಾಕ್ಯದೊಟ್ಟಿಗೆ ನೀನು ಮಾತನಾಡ್ತೀಯ ಎಂಬುದಾಗಿ, ಕರ್ತನೆ ನೀನು ನಡೆಸ್ತೀಯ ಎಂಬುದಾಗಿ ಪ್ರಾರ್ಥಿಸಿದ ನಂಬ್ತಾ ಕರ್ತನೆ